ನಮಸ್ಕಾರ. ಸಂಕಲ್ಪ ಲೈಫ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಸೇವಿಂಗ್ಸ್ ಮಾಡೋದು ಯಾವ ಥರವಾಗಿ ನಾವು ಸೇವಿಂಗ್ಸ್ ಮಾಡೋದು ವೃದ್ಧಿ ಮಾಡ್ಕೋಬೇಕು ನಮ್ಮ ಲೈಫ್ನಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ನೋಡಿ, ಈಗ ತಿಂಗಳ ಇನ್ಕಮ್ ನಿಮಗೆ 10 ರಿಂದ 20, 30 ಸಾವಿರ ರೂಪಾಯಿ ಇನ್ಕಮ್ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು, ನಾವು ಪ್ರತಿಯೊಬ್ಬರು ಸೇವಿಂಗ್ಸ್ ಕಡೆ ಸ್ವಲ್ಪ ಗಮನ ಕೊಡಬೇಕು. ನಾವು ಸೇವಿಂಗ್ಸ್ ಮಾಡ್ತಾ ಹೋದ್ರೆ ನಾಳೆ ನಮಗೆ ಆರೋಗ್ಯ ಸಮಸ್ಯೆ ಆಯಿತು, ಮನೆ ಖರ್ಚಾಯಿತು, ಈ ತರ ಯಾವುದೇ ಎಕ್ಸ್ಟ್ರಾ ಇರುತ್ತಲ್ಲ, ಅವಾಗ ಒಬ್ಬ ಬೇರೆಯವ್ರ ಹತ್ರ ಕೈ ಚಾಚುವಂತ ಕೆಲಸ ಆಗೋದಿಲ್ಲ. ಯಾಕಂದ್ರೆ ನಮ್ಮ ದುಡ್ಡನ್ನು ನಾವೇ ಬಳಸ್ಕೋಬಹುದು. ಹಾಗಾಗಿ ನಾವು ಸೇವಿಂಗ್ಸ್ ಮಾಡ್ಕೋಬೇಕು. ನೋಡಿ, ಸೇವಿಂಗ್ಸ್ ಮಾಡ್ತಾ ಬರೋರು ಶ್ರೀಮಂತರೇ ಮಾಡ್ಬೇಕಂತ ಏನಿಲ್ಲ. ಸೇವಿಂಗ್ಸ್ ಮಾಡದೇ ಇರೋನು ಅತಿ ಬಡವನು ಅಲ್ಲ. ಯಾಕಂದ್ರೆ ಅದು ರೂಢಿ ಸಂಪ್ರದಾಯ ನಾವು ಬೆಳೆಸ್ಕೋಬೇಕು. ಹೇಗೆ ಅಂದ್ರೆ, ಈಗ ನೋಡಿ ಎಕ್ಸಾಂಪಲ್ಗೆ ನೀವು 1,000 ರೂಪಾಯಿ, 500 ರೂಪಾಯಿ ನಿಮ್ಗೆ ದಿನಂಪ್ರತಿ ಖರ್ಚಿರುತ್ತೆ. ಅದರಲ್ಲಿ ಬರೀ 100 ರೂಪಾಯಿ, 50 ರೂಪಾಯಿ ಉಳಿಸ್ಕೊಂತ ಹೋಗಿ. 50 ರೂಪಾಯಿ ಉಳಿಸಿದ್ರೆ 15,000 ರೂಪಾಯಿ ಮೇಲೆ ವರ್ಷಕ್ಕೆ ಇನ್ಕಮ್ ಆಗುತ್ತೆ. 100 ರೂಪಾಯಿ ಉಳಿಸಿದ್ರೆ ವರ್ಷಕ್ಕೆ 36,000 ರೂಪಾಯಿ ಆಗುತ್ತೆ. ಅದೇ ನಿಮ್ಗೆ ಏನಾಗುತ್ತೆ ಅಂದ್ರೆ, ಮುನ್ನಡಿ ಬರಲಿಕ್ಕೆ ಇದು ಸಾಧ್ಯವಾದಂತಹ ಹಣ. ಇದನ್ನು ನೀವು ಯೂಸ್ ಮಾಡ್ಕೋಬಹುದು ನಿಮ್ಮ ಲೈಫ್ ನಲ್ಲಿ. ಇದನ್ನೇ ವೃದ್ಧಿ ಮಾಡಿಕೊಂಡು ಜೀವನವನ್ನು ಸಾಗಿಸಬಹುದು ಅಂತ ಹೇಳ್ತೀನಿ.